ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮಾರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು 79th ವಿಡಿಯೋ. ಸೊ ಏನಂತಂದ್ರೆ, ನೀವು ಮುಂಬೈ ಒಳಗೆ ಎಲ್ಲಿ ಇರ್ತೀರಿ, ಹೋಮ್ ಟೂರ್ ಮಾಡಿರಿ ಅಂತೆಲ್ಲ ಕೇಳಾಕತ್ತಿದ್ರ. ಸೊ ಅದಕ್ಕೋಸ್ಕರ ಹೋಮ್ ಟೂರ್ ಮಾಡಬೇಕಂತ ಅಂದ್ಕೊಂಡು ರೆಡಿ ಆಗಿನಿ ಈಗ. ಸೊ ಈಗ ಫಸ್ಟ್ ಹಿತ್ತಲ ಬಾಗ್ಲ ಅಂತ ಅಂದ್ಕೊಂಡು ಹಿತ್ತಲ ಬಾಗಿಲಿಂದ ಶುರು ಮಾಡ್ಬೇಕಂತ ಅಂದ್ಕೊಂಡಿನಿ. ಸೊ ಹಿತ್ತಲ ಬಾಗಿಲಿಂದ ಶುರು ಮಾಡಿ ಒಳಗೆ ಹೋಗ್ತೀನಿ ನಾನು. ಸೊ ಇದನ್ನು ನೋಡ್ರಿ, ಹಿತ್ತಲ ಬಾಗಿಲು ಥರನ. ಸೊ ಇದು ಕಿಚನ್ಗೆ ಅಟ್ಯಾಚ್ ಐತಿ. ಸಂಗ ನೆಕ್ಸ್ಟ್ ಇದೆಲ್ಲ ಹೊರಗೆ. ಮುಂಬೈ ಒಳಗೆ ಜಾಸ್ತಿ ಅಂತಂದ್ರೆ ಹೊರಗೆ ಎಲ್ಲ ಅಡುಗೆ ಮಾಡ್ತಿರಂಗಿಲ್ಲ, ಆ ಥರ ಗೊತ್ತಿರಂಗಿಲ್ಲ. ನಾವು ಹೊರಗೇನು ಅಡುಗೆ ಮಾಡಲ್ಲ, ಬಟ್ ಒಲಿ ಐತಿಲ್ಲ, ಯಾಕಂದ್ರೆ ನೀರಟ್ಟು ಕಾಸ್ತೀವಿ. ಸೊ ಗಿಡಗಳಂತೂ ಜಾಸ್ತಿನ ಅದಾವ ಇಲ್ಲಂತೂ. ಈಗ ನಾವು ಆ ದುಡಿಯೋದೊಳಗೆ ಹೇಳಿನಿ 2 ಬಾಡಿಗೆ ಮನೆ ನಮ್ದಿದೆ ಅಂತೇಳಿ. ಸೊ ಅದಕ್ಕೆ ತೋರಿಸ್ತೀನಿ ಈಗ ಮನೆ. ನಾವು ಬಾಡಿಗೆ ಮನೇನ ಎಷ್ಟು ಹೊಗಳಿದ್ರೂ ಅದು ನಮ್ದಾಗೋದಿಲ್ಲ. ಸೊ ಇಲ್ಲೇ ಕರೆ ಹೇಳ್ಬೇಕಂತಂದ್ರೆ ಸ್ವಲ್ಪ ನಮ್ಗೆ ಆಶ್ರಯ ಕೊಟ್ಟೈತಂತೆ ಇದು ವಿಡಿಯೋ ಮಾಡಾಕ್ತೀನಿ. ಯಾಕಂದ್ರೆ ನಾವು ಇಲ್ಲಿ ಮುಂಬೈ ಒಳಗೆ ಎಲ್ಲಿದ್ದೀರಿ ಅಂತ ಎಲ್ಲರೂ ಕೇಳಾಕತ್ತಿದ್ರೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಾಕ್ತೀನಿ. ಸೊ ಈಗ ಬಂದು ಇಲ್ಲೆಲ್ಲ ಜಾಸ್ತಿ ಚಿಕ್ಕು ಗಿಡ ಮತ್ತು ಬೇವು ಗಿಡ ಐತಿ, ಮತ್ತು ಮಾವಿನಕಾಯಿ ಗಿಡ ಅಂತ ಐತಿ. ಸೊ ಮಾವಿನಕಾಯಿ ಅಂತೂ ಜಾಸ್ತಿನೇ ಆಗ್ಯಾವ ಈಗ. ಮ್ಯಾಗ ಕಾಣ್ತಾವೆ ನೋಡ್ರಿ ಅಲ್ಲಿ ಆ ಕಡೆ. ಸೊ ವಿಡಿಯೋದಾಗ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ. ಸೊ ಮತ್ತು ಹಂಗೆ ಇದು ಈಗ ಮನೆ ಮುಂದೆ ಬಂದುಬಿಟ್ಟು ನಾನು ಮನೆ ಮುಂದೆ ಇದು ಆಂಗ್ಲ ಐತಿದೆ ಮನೆ ಮುಂದೆ. ಸೊ ಗೇಟ್ ಅಂತರೂ ಪ್ರತಿ ಮನೆಗೂ ಗೇಟ್ ಇರುವ ಇಲ್ಲಂತರೂ. ಸೊ ಹಂಗೆ ಇದ್ರ ಪಕ್ಕದಲ್ಲೇ ಒಂದು ತುಳಸಿ ಕಟ್ಟೆ ಐತಿ. ಸೊ ಇಷ್ಟು ಸಿಟಿ ಒಳಗೆ ಇಂಥದ್ದೆಲ್ಲ ನೋಡ್ತೀನಿ ಅಂತ ಅಂದ್ಕೊಂಡಿದ್ದೆಲ್ಲ ತುಳಸಿ ಕಟ್ಟೆ ಅದು. ಸೊ ಈ ಕಡೆ ಮುಂಬೈ ಸೈಡ್ ನೋಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ, ಆದರೂ ಇಲ್ಲಿ ತುಳಸಿ ಕಟ್ಟೆ ಅದು ಐತಿ. ಹಂಗೆ ಬರ್ರಿ ಒಳಗೆ ಕರ್ಕೊಂಡು ಹೋಗ್ತೀನಿ. ಸೊ ಈ ಮನೆಗೆ ಫಸ್ಟ್ ಕೆಬ್ಬಣದ ಬಾಗಿಲೈತಿ. ಹಂಗೆ ಬರ್ರಿ ಒಳಗೆ ಕರ್ಕೊಂಡು ಹೋಗ್ತೀನಿ. ಸೊ ಈ ಥರ ಐತೆ ನೋಡ್ರಿ ಹಾಲ್. ತೋರಿಸ್ತೀನಿ ನಾನು ಬ್ಯಾಕ್ ಕ್ಯಾಮ್ರಾ ತೊಗೊಂಡು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಸೋಫಾ ಅದು ಎಲ್ಲ ಅವ್ರದ್ದು ಐತೆ, ಮಾಲಕರದ್ದು. ಮತ್ತು ಪ್ಲಸ್ ಟಿ ವಿ ಸಕ್ರ ಅವ್ರದ್ದು ಐತಿ. ರಾಟಿ ಮಿಷನ್ ನಮ್ದೈತಿ. ಸೊ ಹಾಲ್ ದೊಡ್ಡದೈತೆ, ಒಂಥರ ಕಂಫರ್ಟ್ ಆಗೈತೆ ನಮಗೆ. ಸೊ ಈಗ ಹಾಲಿಂದನ ಒಂಥರ ಬಲ್ಕ್ ಹೋದ್ರೂ ಒಂದು ರೂಟ್ ಐತಿ. ಸೊ ಇದ್ರ ಇಲ್ಲಿ ಬಾತ್ರೂಮ ಮತ್ತು ಟಾಯ್ಲೆಟ್ ರೂಮ ಸಿಗುತ್ತಿಲ್ಲಿ. ಇದು ಟಾಯ್ಲೆಟ್ ರೂಮ್ ಐತಿ, ಇದು ಮತ್ತಿದು ಬಾತ್ರೂಮ್ ಐತಿ. ಸೊ ಹಂಗೆ ಬಾತ್ರೂಮ್ ಪಕ್ಕದೊಳಗೆ ನಮ್ಮ ರೂಮ್ ಐತಿ. ಇದು ನೋಡ್ರಿ ನಮ್ಮ ರೂಮ. ಮೊದಲ ಬಾಡಿಗೆ ಮನೆ, ಜಾಸ್ತಿ ಏನು ಸಾಮಾನು ಇಡೋಕೆ ಆಗೋದಿಲ್ಲ ಬಾಡಿಗೆ ಮನೆಯೊಳಗೆ. ಸೊ ಇದೊಂದು ಬೆಡ್, ಒಂದು ಟೇಜ್ರಿ. ಸೊ ಇದು ನಂದು ಟೇಜ್ರಿ. ಮತ್ತು ನಮ್ಮ ಡಾರ್ಲಿಗೊಂದು ಕುಂದ್ರಾಕ ಕುರ್ಚಿ, ಒಂದು ಟೇಬಲ್ ಅಷ್ಟೇ. ಸೊ ಎಲ್ಲನೂ ಮಡಿಚಿ ಅರ್ಬಿದು ಎಲ್ಲ ಟೇಬಲ್ ತೆಳಗೆ ಇಟ್ಬಿಟ್ಟಿನಿ. ಮ್ಯಾಗೂ ಜಾಸ್ತಿ ಏನೂ ಇಲ್ಲ. ಸೊ ಜಾಸ್ತಿ ಅಂದ್ರೆ ಅಪ್ಪು ಸರ್ ಫೋಟೋ ಒಂದು ಇಟ್ಕೊಂಡ್ವಿ ಜಾಸ್ತಿ. ನಮ್ಮ ರೂಮ್ ಎದುರಿಗಿನ ಅದು ಕಾಣಿಸೋದು ಕಿಚನ, ಅಲ್ಲಿ ಹೋಗ್ತೀನಿ ತಡ್ರಿ ಈಗ. ಈ ಫ್ರಿಜ್ ನಮ್ಮ ಮನ್ಯಾಗ 2 ಫ್ರಿಜ್ ಅದಾವ. ಸೊ ಇದೊಂದು ಮಾಲಕರದೈತಿ, ಒಂದು ನಮ್ದೈತಿ. ಸೊ ನಮ್ಮ ಮನ್ಯಾಗ ಈಗ ಚಪಾತಿ ಮಾಡಾಕತ್ತಾರ ನೋಡ್ರಿ. ಎಷ್ಟು ಚಪಾತಿ ಅದಾವ ರೀ ಈಗ ರೀ? ಈಗ ಒಂದು 60 ಚಪಾತಿ ಮಾಡಾರತ್ತ, ಇನ್ನು 40 ಚಪಾತಿ ಮಾಡೋದೈತಿ. ಸೊ ಇದು ಹಂಗೆ ಇದಕ್ಕೆ ಅಂದ್ರೆ ಕಿಚನ್ ರೂಮಿಗೆ ಅಟ್ಯಾಚ್ ಆಗಿ ಇನ್ನೊಂದು ಬೆಡ್ರೂಮ್ ಐತಿ. ಇಲ್ಲಿ 2 ಟೇಜ್ರಿ ಇದಾವೆ ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವಿರುವಂಥ ಬಾಡಿಗೆ ಮನೆ ಇದೆ. ಸೊ ನನಗೆ ನಿಜ ಕಷ್ಟಪಟ್ಟು ಕಟ್ತಿದ್ರೆ ಅದರ ಬೆಲೆ ಏನಾದರೂ ಗೊತ್ತಿದ್ರೆ ಜಾಸ್ತಿ ಹೊಗಳಿಕೆ ಬರ್ತಾವೆ. ಸೊ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಜಾಸ್ತಿ ಹೊಗಳಕ್ಕೆ ಇಷ್ಟನೇ ಆಗೋದಿಲ್ಲ. ಸೊ ಬಾಡಿಗೆ ಒಳಗೆ ಅದೀವಿ. ಸಿಟಿ ಒಳಗೆ ಅಂತಂದ್ರೆ ಜಾಸ್ತಿ ಬಾಡಿಗೆ ಒಳಗೆ ಇರ್ತಾವೆ ಅಂತ ಅನ್ಕೋತೀನಿ ನಾನಂತರೂ. ಸೊ ನಮ್ಮ ಅಕ್ಕಪಕ್ಕದ ಮನೆಗಳು ನೋಡ್ರಿ. ಸೊ ಇದೇನು ಉಪ್ಲಿಂಗ್ ಇದ್ದಂಗೆ ಐತಿ. ಸೊ ಛತ್ ಸಕ್ರೆ ಹಾಕ್ಬಿಟ್ಟಾರೆ ಅಲ್ಲಿಗ, ಇನ್ನು ಏನೇನೋ ಕೆಲಸ ಮಾಡಾಕ್ತಾರಲ್ಲಿ. ಸೊ ಫ್ರೆಂಡ್ಸ್, ಈಗ ನಾವು ವಾಪಸ್ ನನ್ನ ರೂಮಿಗೆ ನಾನು ಬನ್ನಿ. ಸೊ ನಾನು ಜಾಸ್ತಿ ಎಲ್ಲ ವಿಡಿಯೋನ ರೂಮ್ನಲ್ಲಿ ಕೂತ ವಿಡಿಯೋ ಮಾಡ್ತಿರ್ತೀನಿ. ಇಲ್ಲಿಗೆ ಒಂದು ದೊಡ್ಡ ಟೆರೆಸ್ ಐತ್ನ್ಯಾಗ. ಸೊ ಅಲ್ಲಿ ಹೋಗಿ ವಿಡಿಯೋ ಮಾಡ್ತಿರ್ತೀನಿ ನನ್ನ ಸಲ. ಸೊ ಯಾಕಂದ್ರೆ ಅಲ್ಲಿ ಹೋಗಿ ವಿಡಿಯೋ ಮಾಡೋತ್ನಾಗ ಜಾಸ್ತಿ ಸೌಂಡೇ ಕೇಳಿಸ್ತಿರ್ತೈತಿ. ಸೊ ಮನ್ಯಾಗಾದ್ರೂ ಅಷ್ಟೇ ನಮ್ಮ ಮಕ್ಕಳು ಜಾಸ್ತಿ ಬಾಯ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ಜಾಸ್ತಿ ವಿಡಿಯೋ ಒಳಗೆ ಬ್ಯಾಕ್ ಸೌಂಡ್ ಜಾಸ್ತಿ ಬರ್ತಿರ್ತೈತಿ. ನಮ್ಮ ಮುಂಬೈ ಒಳಗೆ ಇರುವಂಥ ಮನೇನ ತೋರಿಸ್ಬೇಕು ಅಂತ ಅಂದ್ಕೊಂಡು ಇವತ್ತು ಹೋಮ್ ಟೂರ್ ಮಾಡಿದ್ದೀನಿ ನಾನು ಮುಂಬೈಗೆ ಬಂದ 2 ಇಯರ್ಸ್ ಆಯ್ತು. ಸೊ 2 ಇಯರ್ಸ್ ಒಳಗೆ ನಂದಿದೆ ಬರೋದು 3ನೇ ಮನೆ ಇದು ನಾನಂತರೂ.
ಸೊ ಒಂದನೇ ಮನೆ ಮದುವೆ ಆದ ತಕ್ಷಣ ಅಲ್ಲೇ ಸ್ಟೇಷನ್ ಹತ್ರನ ಸಮೀಪ ಇತ್ತು ಮನೆ. ಸೊ ಅಲ್ಲೇ 3-4 ತಿಂಗಳಂತರೂ ಅಲ್ಲಿದ್ವಿ, ಎಲ್ಲರೂ ಫ್ಯಾಮಿಲಿ ಎಲ್ಲ ಅಲ್ಲಿತ್ತು. ಮ್ಯಾಗ ಬಂದ್ವಿ, ಇಲ್ಲಿ ಮಾತಾ ಮಂದಿರ ಅಂತ ಐತಿ. ಸೊ ಅಲ್ಲಿ ಒಂದು ಇಯರ್ ಅಲ್ಲಿದ್ವಿ. ಸೊ ಅಲ್ಲೇನು ಸ್ಟೇಷನ್ ಅಂತಕ್ಕಿದ್ವಿ ಅಂತ ಹೇಳ್ತೀನಿಲ್ಲ, ಅಲ್ಲಿದ್ದಾಗ ನನ್ನ ಮದುವೆ ಫಸ್ಟ್ ಮದುವೆಯಾಗಿ ಬಂದಿದ್ದ ಅಲ್ಲಿ. ಸೊ ಇಲ್ಲಿ ಮಾತಾ ಮಂದಿರ ಅಂತ ಹೇಳ್ತೀನಿಲ್ಲ, ಸೊ ಅಲ್ಲಿ ಬಂದಾಗ ಅಲ್ಲಿ ಬಂತ ನೆಕ್ಸ್ಟ್ ನನಗೊಂದು 2-3 ಮಂತ್ಸ್ ಒಳಗೆ ಪ್ರೆಗ್ನೆಂಟ್ ಇದ್ದೀನಿ ನಾನು. ಸೊ ಮತ್ತು ಅಲ್ಲಿ ಮದುವೆ ಆಯ್ತು, ಇಲ್ಲಿ ಪ್ರೆಗ್ನೆಂಟ್ ಆದ್ನಿ, ಇಲ್ಲಿ ಬರಬಾರ್ದ ಡೆಲಿವರಿ ಆಗಿತ್ತು. ನಿಜ ಹೇಳ್ಬೇಕಂದ್ರೆ ವಿಚಿತ್ರ. ಒಂದು ಟೈಮ್ ನೆನಪಿಸ್ಕೊಂಡು ಮನೆಯವರೆಲ್ಲರೂ ನಕ್ಬಿಟ್ಟಿದ್ವಿ, ಒಂದೊಂದು ಮನೆಗೆ ಹೋದಾಗ ಒಂದೊಂದು ಥರ ಅಂಥೇಳಿ. ಇಲ್ಲಿ ಬಂದ ತಕ್ಷಣ ನನ್ನ ಡೆಲಿವರಿ ಆಗಿತ್ತು. ಸೊ ನಾನು ಡೈರೆಕ್ಟ್ ಒಮ್ಮೆ ನಮ್ಮ ಡಾರ್ಲು ನನಗೆ ಈ ಮನೇನ ಸರ್ಪ್ರೈಸ್ ಆಗಿ ನೀಡಿದ. ಸೊ ನಾವು ಬೇರೆ ಮನೆ ಆಗಿದ್ದೀವಿ ಅಂಥೇಳಿ. ಸೊ ರೂಟ್ ಬೇರೆ ಚೇಂಜ್ ಮಾಡಾಕ್ತಿದ್ದು ಕರ್ಕೊಂಡು ಹೋಗೋದು, ಮತ್ತು ಈ ರೂಟಿಗೆ ಕರ್ಕೊಂಬಂದ ನಾ ಇಲ್ಲೇ ಇಲ್ಲ, ನನ್ನ ಮನೆ ಅಲ್ಲೈತೆ ಅಂತ ಹೇಳ್ಕೆಸಿಂದ ನಾ ಆ ಕಡೆ ಹೋಗಕ್ಕೆ ಟ್ರೈ ಮಾಡಾಕ್ತಿದ್ನಿ. ಚೇಂಜ್ ಮಾಡಿವಿ ಅಂತ ಆಗಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹೋಮ್ ಟೂರ್ ಮಾಡಬೇಕು ಅಂತ ಭಾಳ ದಿನದಿಂದ ಇತ್ತು. ಸೊ ಟೈಮ ಸಿಕ್ಕಿದ್ದಿಲ್ಲ ನನಗೆ ನಿಜ ಹೇಳ್ಬೇಕಂದ್ರೆ ಹೋಮ್ ಟೂರ್ ಮಾಡೋಕೆ. ಇವತ್ತು ಹೋಮ್ ಟೂರ್ ಮಾಡೋ ಕಾಲ ಕೂಡ್ಬೇಕು ನೋಡ್ರಿ. ಮುಂಬೈ ಒಳಗೆ ಕರೆ ಹೇಳ್ಬೇಕಂದ್ರೆ ಇವತ್ತು ಮಳೆ ಐತಿ. ಸೊ ಇನ್ನು ಕಂಟಿನ್ಯೂ ಆಗುತ್ತೇನೋ ಅನ್ನೋ ಥರನ ಮಳೆ ಆಯ್ತು. ಕಂಟಿನ್ಯೂ ಚಾಲು ಆತಂದ್ರೆ ಅಂತೂ ಮುಗಿದು ಹೊರಗೆ ಹೋಗೋಕೆ ಆಗೋದಿಲ್ಲ ಸಮ್ಟೈಮ್ಸ್ ಎಲ್ಲ. ಸೊ ಮನೆಯಾಗ ಇರಬೇಕಾಗುತ್ತೆ. ಸೊ ಒಂದು ತರಕಾರಿ ತರೋದು ಎಲ್ಲದಕ್ಕೂ ಪ್ರಾಬ್ಲಮ್ ಆಗ್ತಿರ್ತದೆ ಆಗಂತೂ ಮಳೆಗಾಲದಾಗ. ಒಂಚೂರು ಹೊರಗೆ ಕಾಲಿಡೋಕೆ ಆಗ್ತಿರಂಗಿಲ್ಲ. ಅದ್ರೊಳಗೆ ಕೆಲಸ ಇತ್ತಂದ್ರೆ ಅಂತೂ ಭಾಳ ಪಜಿತಿ ಅವ್ರಿಗಂತೂ. ಸೊ ಛತ್ರಿ ಇಲ್ಲಾರ್ದು ಹೊರಗೆ ಹೋಗಂಗಿಲ್ಲ ನಿಜ ಹೇಳ್ಬೇಕಂತಂದ್ರೆ. ಛತ್ರಿ, ರೈನ್ ಕೋಟ್ ಈ ಥರ ಹಾಕೊಂಡು ಹೋಗ್ತಾರೆ. ಹೊರಗೆ ಹೋಗಿ ನನಗೂ ವಿಡಿಯೋ ಮಾಡೋದೇನೂ ಇದ್ದಿದ್ದಿಲ್ಲ. ಸೊ ನೆಟ್ ಪ್ಯಾಕ್ ಜಾಸ್ತಿನೇ ಐತಿ ಇವತ್ತು ನನ್ನ ಹತ್ರ. ಸೊ ನೆಟ್ ಐತಿ, ಸುಮ್ಮ ವೇಸ್ಟ್ ಮಾಡೋದು ಯಾಕೆ. ವಿಡಿಯೋ ಇವತ್ತು ಮಾಡಿ ಅಂದ್ರೆ ಶೆಡ್ಯೂಲ್ ಮಾಡಿದ್ರೆ ನಾಳೆಗೆ ಬೀಳ್ತೈತಿ. ಮತ್ತು ನಾಳೆಗೊಂದು ಕಂಟೆಂಟ್ ಬಗ್ಗೆ ನಾಳಾದರೂ ಮಾಡಬೇಕಾ. ಸೊ ಇವತ್ತು ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಕೇಸಿಂದ ಇವತ್ತು ವ್ಲಾಗ್ನ ಮಾಡಿ ಮುಗಿಸ್ಬಿಟ್ನಿ. ಸೊ ಅದಕ್ಕೆ ನಮ್ಮ ಮನೆ ಈ ಥರ ಐತೆ ನೋಡಿರಿ. ಸೊ ಇವತ್ತಿನ ವ್ಲಾಗ್ಗೆ ನಾನು ಬಾಯ್ ಹೇಳ್ತೀನಿ. ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಬಾಯ್ ಫ್ರೆಂಡ್ಸ್, ಬಾಯ್.